ಲೇಖ. ಗಿರಿಧರ, ಆ ಪಿಂಡ ತೈಲ ಅಂತ ತಗೊಂಡ್ ಬಾಪ. ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಬಾಪ. ಗಿರಿಧರ ಬಾ ಇಲ್ಲಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ ಇವಾಗ? ತುಂಬ ರಿಲೀಫ್ ಅನ್ನಿಸ್ತಾ ಇದೆ. ನಂಬೋಕೆ ಆಗ್ತಾ ಇಲ್ಲ ನನಗೆ. ಈ ಗಿಡಮೂಲಿಕೆಗಳ ಪ್ರಭಾವನೇ ಹಾಗೆ. ಬಹಳಷ್ಟು ಜನಕ್ಕೆ ಇದ್ರ ಮಹತ್ವನೇ ಗೊತ್ತಿಲ್ಲ. ಏನು ಯೋಚನೆ ಮಾಡಬೇಡಿ, ಈ ಔಷಧಿ ತೆಗೆದುಕೊಡಿ. 15 ದಿನ ಬೆಳಿಗ್ಗೆ ರಾತ್ರಿ ಉಪಯೋಗಿಸ್ಕೊಡಿ. ಅರ್ಧ ಗಂಟೆ ನಂತರ ಬಿಸಿನೀರು ಹಾಕ್ಕೋಬೇಕು. ಆಮೇಲೆ ನೀವು ನೋವೇ ಇಲ್ಲ ಅಂತ ಅಂದ್ಕೊಡಿ. ಧನ್ಯವಾದಗಳು ಗುರೂಜಿ. ಇದನ್ನು ದಯವಿಟ್ಟು ದೇಣಿಗೆ ಅಂತ ಸ್ವೀಕರಿಸಬೇಕು. ನಿಮ್ಮ ಆಶ್ರಮದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಪ್ಪಿಸ್ಕೊಳ್ಳಿ ಪ್ಲೀಸ್. ಏನೋ ಪ್ರೀತಿಯಿಂದ ಕೊಡ್ತಾ ಇದ್ದೀರಾ, ಸ್ವೀಕಾರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನೋಡೋಣ. ಗುರುಜಿ ಬರ್ತೀವಿ. ನಮಸ್ಕಾರ. ಬರ್ತೀವಿ ಗುರೂಜಿ. ಗಿರಿಧರ, ಆ ಔಷಧಿನ ತಗೊಂಡ್ಬಾ. ಸ್ವಲ್ಪ ಕೂರ್ಸು. ಕೂತ್ಕೋಪ್ಪ, ಕೂತ್ಕೋ ಕೂತ್ಕೋ ಕೂತ್ಕೋ. ಗುಡ್ 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 ಗುಡ್. ಇನ್ನು ಸ್ವಲ್ಪ. Very nice, very nice. You'll be okay. Don't worry. Good.
ಏನು ನೀರ್ ಬೇಕಾ? ತಂದೆ ಇರಿ. ಯಾರ್ರೀ ತಗೊಳ್ಳಿ. ತಗೊಳ್ಳಿ. ಹೋಗುವಾಗ ಗೇಟ್ ಹಾಕೊಂಡು ಹೋಗಿ. ರೀ, ಏನ್ ಮಾಡ್ತಿದ್ರ ನೀವು? ಯಾಕೆ ಒಳಗಡೆ ಬರ್ತಾ ಇದ್ದೀರಾ? ರೀ, ಯಾರೇ ನೀವು? ಹೋಗಿ. ಹೋಗಕ್ಕಲ್ಲ ಬಂದದ್ದು, ಒಳಗೆ ಬರ್ಲಿಕ್ಕೆ. ಯಾರ್ರೀ ನೀವು? ನೀರು ಯಾವನಿಗೆ ಬೇಕಿತ್ತು? ಸುಮ್ಮನೆ ಬಾಗಿಲು ತೆಗಿಸ್ಬೇಕಿತ್ತು. ಸುಮ್ಮನೆ ತೆಗಿ ಅಂದ್ರೆ ನೀನು ತೆಗಿತಿದ್ಯಾ? ಯಾರ್ರೀ ನೀವು? ಕಳ್ಳ. ನೋಡಿ, ಈಗ ಹೊರಗಡೆ ಹೋಗಿಲ್ಲ ಅಂದ್ರೆ ನಾನು ಜೋರ ಕಿರ್ಚ್ಕೊಂತೀನಿ. ಅಕ್ಕಪಕ್ಕದವ್ರೆಲ್ಲ ಬರ್ತಾರೆ. ಕಿರ್ಚ್ಲ? ಗುಡ್ ಸಿಗ್ಲಿಲ್ವಾ? ಚೆನ್ನಾಗಿ ಯಾಮಾರಿಸ್ಬೋದು ನಿನ್ನ. ಯಾರು ನೀವು? ಒಳಗ್ ನಡಿ, ಗೊತ್ತಾಗುತ್ತೆ. ಜನ ನೋಡ್ತಾರೆ. ನಿಂತ್ಕೊಳ್ಳಿ. ಯಾರು ನೀವು ಮೊದಲು ಹೇಳಿ. ನಾನ್ ಕಡೆ ಮಂಜಣ್ಣ. ಮಂಜಣ್ಣ ನೀನಾ? ನಡಿ ಒಳಗಡೆ ಬಾ. ಇದೇನ್ ನಿನ್ನ ಅವತಾರ? ಮಾವನವ್ರು ಬಿಡ್ಬೇಕಲ್ಲ. ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ನಾನು ಸ್ಟೇಟ್ ಇಟ್ಕೊಂಡಿರೋ ಫೋಟೋ ಹಾಕಿದ್ದಾರೆ. ನಂದು ಹೊಟ್ಟೆಪಾಡು ಆಗ್ಬೇಕಲ್ಲ, ಜೊತೆಗೆ ತಪ್ಪಿಸ್ಕೊಂಡು ಬೇರೆ ಓಡಾಡಬೇಕು. ಅದಕ್ಕೆ ದಿನಕ್ಕೊಂದು ವೇಷ ಹಾಕೊಂಡು ತಿರುಗ್ತಾ ಇದ್ದೀನಿ. ಮಾತು ಸಾಕು, ಹೊಟ್ಟೆ ಹಶು ಆಗ್ತಾ ಇದೆ. ಏನಾದ್ರು ತಿನ್ನೋ ಕೊಡು. ತರ್ತೀನಿ, ಕೂತ್ಕೋ ಬಾ ಇಲ್ಲಿ. ತಗೋ ತಿನ್ನು. ಅಯ್ಯೋ ನಿಧಾನಕ್ಕೆ ತಿನ್ನು, ನೆತ್ತಿಗೆ ಏರ್ಬಿಡುತ್ತೆ. ನೋಡು, ನೀವು ಎಷ್ಟು ಒಳ್ಳೊಳ್ಳೆ ಊಟ ಮಾಡ್ತೀರಿ, ನಮ್ಗೆ ಇಲ್ವೇ ಇಲ್ಲ. ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ಅಲ್ಲೇ ಎಲ್ಲಾದ್ರೂ ಇರಬಾರ್ದಾಯ್ತಾ? ಯಾಕೆ? ಏನ್ ತೊಂದ್ರೆನಾ? ಇಲ್ಲಿ ನಾವೇ ಕದ್ದು ಮುಚ್ಚಿ ಜೀವನ ಮಾಡ್ತಾ ಇದೀವಿ. ನಮಗೆ 100 ತೊಂದರೆಗಳಿವೆ. ಅಂಥದ್ರಲ್ಲಿ ನೀನ್ ಬಂದು ಸೇರ್ಕೊಂಡ್ರೆ ಅಷ್ಟೇ. ನಿಂಗೆ ಬೇಕಾದಾಗೆಲ್ಲ ದುಡ್ಡು ನಾವು ಕಳಿಸ್ತಾ ಇದೀವಿ ತಾನೆ. ನಿನ್ ಮೊಬೈಲ್ಗೂ ಕರೆನ್ಸಿ ನಾವೇ ಹಾಕ್ಸ್ತಾ ಇದೀವಿ. ನಮಗಿಂತ ಹೆಚ್ಚಾಗಿ ಪೊಲೀಸು ನಿನ್ನನ್ನು ಹುಡುಕ್ತಾ ಇದಾರೆ. ಆಮೇಲೆ ನಿನ್ ಜೊತೆ ನಾವು ಸಿಕ್ಕಾಕೊಳ್ಳೋ ತರ ಆಗ್ಬಾರ್ದು. ಇಲ್ಲ, ಏನು ತೊಂದರೆ ಆಗಲ್ಲ. ನೀವು ಏನು ಸಿಗಾಕೊಳ್ಳಲ್ಲ, ಏನು ಯೋಚನೆ ಮಾಡಬೇಡಿ. ಅಲ್ಲ, ನಾನು ನಿಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ, ಬೀದಿ ಅಲ್ಲಿದ್ದೀನಿ. ನನಗೂ ಸಾಕೋಗಿದೆ ಈ ಜೀವನ. ನಿಮ್ಮ ದುಡ್ಡು ಕಾಸಿಗೆ ಅಂತ ಕಾಯ್ತಾ ಕೂರೋಕ್ಕಾಗಲ್ಲ. ಎಲ್ಲೆಲ್ಲಿ ಅಂತ ಅಲ್ಲಿಲಿ. ಅಲ್ಲ, ನಾನು ಇಟ್ಕೊಂಡು 2 ಹೊತ್ತು ಊಟ ಹಾಕೋಕ್ಕಾಗಲ್ವ ನಿಮಗೆ? ಊಟದ ಪ್ರಶ್ನೆ ಅಲ್ಲ, ರಿಸ್ಕ್ ಯಾರು ತಗೋತಾರೆ? ನಿಮ್ಮಿಬ್ರಿಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ದೀನಿ, ಏನೆಲ್ಲ ತೊಂದರೆ ಅನುಭವಿಸಿದ್ದೀನಿ. ನೀವು ನನ್ನ ಮರೆಯೋ ಹಾಗೆ ಇಲ್ಲ. ಗೊತ್ತಿದೆ ಮಂಜಣ್ಣ, ಅದಕ್ಕೆ ಇಷ್ಟೊಂದು ಕಾಳಜಿ ತೋರಿಸ್ತಿರೋದು ನಿನ್ ಮೇಲೆ. ನಮ್ಮ ಕೈಯೂ ನಡಿಬೇಕಲ್ಲ. ಯಾಕೆ? ಏನಾಗಿದೆ? ಯಾರೋ ಒಳ್ಳೆ ಕುಳನ ಹಿಡ್ದಾಕಿದಾರಂತೆ? ಹಿಡ್ದಿದೀವಿ, ಆದ್ರೆ ಎಲ್ಲ ನಾವ್ ಅಂದ್ಕೊಂಡಾಗೆ ಆಗ್ಬೇಕಲ್ಲ. ನೀವು ಕೈ ಹಾಕಿದ್ರಲ್ಲ, ಆಗುತ್ತೆ ಬಿಡು. ಏನಾಗುತ್ತೋ ಏನೋ. ಅದೇನೋ ಹೇಳ್ತಾರಲ್ಲ, ಪಾಪಿಗಳು ಸಮುದ್ರಕ್ಕೆ ಹೋದ್ರು ಪಾದ ಮಾತ್ರ ನೆನೆಯೋದಿಲ್ಲ ಅಂತ. ಯಾಕೆ? ಏನಾಯ್ತು?
ಅವ್ರ ಹೆಂಡತಿ ಸಖತ್ ಹುಷಾರು, ಯಾಮಾರ್ಸೋದಷ್ಟು ಸುಲಭ ಇಲ್ಲ. ನೋಡು, ಎಷ್ಟೇ ಹುಷಾರಾಗಿದ್ರು ಎಚ್ಚರ ತಪ್ಪಲೇಬೇಕಾಗುತ್ತೆ. ನೀನ್ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಹೇಳ್ದಷ್ಟು ಸುಲಭ ಅಲ್ಲ. ಈಗಾಗ್ಲೇ ಅವ್ರ ಹೆಂಡತಿಗೆ ಅನುಮಾನ ಬಂದು ಆಫೀಸಿಗೆ ಬರಕ್ ಶುರು ಮಾಡಿದಾಳೆ. ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ನಾವೇ ಟೆನ್ಷನ್ ಅಲ್ಲಿದ್ದೀವಿ, ನೀನ್ ಬೇರೆ ಅದ್ರಲ್ಲಿ. ನೀನೊಂದು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸು. ಎಲ್ಲ ಬುದ್ಧಿನೂ ಖರ್ಚು ಮಾಡಿದ್ದಾಯ್ತು, ಏನು ವರ್ಕೌಟ್ ಆಗ್ತಿಲ್ಲ. ನಾನೇನಾರು ಐಡಿಯಾ ಕೊಡ್ಲಾ? ಏನು ಬೇಕಾಗಿಲ್ಲ. ಅವಳಲ್ಲಿ ಇಲ್ಲೇ ಎಲ್ಲೋ ಹೋಗಿದ್ದಾಳೆ. ಹುಷಾರು, ಪೊಲೀಸ್ನವ್ರು ಹೊರಗಡೆ ದುರ್ಬಿನ್ ಹಾಕೊಂಡು ಹುಡುಕ್ತಾವ್ರೆ. ಸಿಗಾಕೊಂಡ್ರೆ ಅಷ್ಟೇ. ತೇಜಸ್ವಿನಿ ಅವರೇ, ನಿಮ್ಮ ಮಾವ ಸತ್ಯದೇವ್ ತುಂಬ ಅಪ್ಸೆಟ್ ಆಗಿರೋ ಹಾಗಿದ್ರು. ಅವ್ರು ಯಾವತ್ತೂ ನನ್ನ ಹತ್ರ ಅವ್ರ ಪರ್ಸ್ನಲ್ ವಿಚಾರ ಮಾತಾಡಿದವರೇ ಅಲ್ಲ. ನಿನ್ನೆ ತುಂಬ ಮಾತಾಡಿದ್ರು, ತುಂಬಾ ಹೇಳ್ಕೊಂಡ್ರು. ಅದರಲ್ಲೂ ನಿಮ್ಮ ಹಸ್ಬೆಂಡ್ ಆದಿತ್ಯ ವಿಚಾರವಾಗಿ ತುಂಬಾ ಎಮೋಷ್ನಲ್ ಆಗಿದ್ರು. ಹೌದು ಪ್ರಧಾನ್. ಮಗನ ನೆನಪಾಗಿ ಆಗಿ ಅವ್ರಿಗೆ ಆ ವಿಚಾರದಲ್ಲಿ ಚಿಗುಪ್ಸೆ ಬಂದಿರೋ ಹಾಗಿದೆ. ಮಗ ಇಲ್ವೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದಿರೋ ಹಾಗೆ ಅನಿಸ್ತಾ ಇದೆ. ನನ್ನ ಹತ್ರನೂ ಹಾಗೆ ಮಾತಾಡಿದ್ರು. ಆದರೆ ಏಕಾಏಕಿ ನಾನು ಆ ತೀರ್ಮಾನಕ್ಕೆ ಹೇಗೆ ಬರಲಿ ಹೇಳಿ? ನಿಮ್ಮ ತಳಮಳ ನನಗೆ ಅರ್ಥ ಆಗುತ್ತೆ ತೇಜಸ್ವಿನಿ. ಆದರೆ ನಿಮ್ಮ ಮಾವನಿಗೆ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ತುಂಬಾ ಯೋಚನೆ ಇದೆ. ನೀವು ಹೀಗೆ ಇರೋದ್ರ ಬಗ್ಗೆ ಅವ್ರಿಗೆ ತುಂಬ ನೋವಿದೆ. ಗೊತ್ತು ಪ್ರಧಾನ್, ಮಾವಂಗೆ ನನ್ನ ಬಗ್ಗೆ ತುಂಬ ಕನ್ಸರ್ನ್ ಇದೆ. ನಾನು ಇನ್ನೊಂದು ಮದುವೆ ಮಾಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಳ್ಳಿ ಅನ್ನೋದು ಅವ್ರ ಮನಸ್ಸಿನಲ್ಲಿದೆ. ಆದರೆ ಅದು ಸಾಧ್ಯನಾ ಹೇಳಿ? ಅವರು ನನ್ನ ಬಗ್ಗೆನೂ ತುಂಬ ವಿಚಾರಿಸಿದ್ರು. ನನ್ನ ಪರ್ಸ್ನಲ್ ಲೈಫ್ ವಿಚಾರನೂ ತುಂಬಾ ಕೇಳಿದ್ರು. ನನ್ನ ಹೆಂಡತಿ ಆಕ್ಸಿಡೆಂಟಲ್ಲಿ ತೀರೋಗಿತ್ತು ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತು. ಇಷ್ಟು ದಿವಸ ಅವಳ ನೆನಪಿನಲ್ಲೇ, ಅವಳ ಗುಂಗಿನಲ್ಲೇ ನಾನು ಇದ್ಬಿಟ್ಟೆ. ಹಾಗೇ ಜೀವನ ಕಳೆದ್ಬಿಟ್ಟೆ. ಆದರೆ ನಿನ್ನೆ ನಿಮ್ಮ ಮಾವ ಸತ್ಯದೇವ್ ಅವರು ನನ್ನ ಹತ್ರ ಮಾತಾಡಿದ ಮೇಲೆ ನನಗೆ ಇದರಿಂದ ಹೊರಗಡೆ ಬರಬೇಕು ಅನ್ನಿಸ್ತಾ ಇದೆ. ಹೊಸ ಜೀವನ ಶುರು ಮಾಡಬೇಕು ಅನ್ನಿಸ್ತಾ ಇದೆ. ಹೌದಾ? ಯಾಕೋ ನನಗಿದ್ದಕ್ಕಿದ್ದ ಹಾಗೆ ನನ್ನ ಜೀವನ ನೀರಸ ಅನ್ಸೋಕ್ಕೆ ಶುರುವಾಗಿದೆ. ನನಗೆ ನನ್ನ ಬಾಳಿನಲ್ಲಿ ಒಂಟಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇಲ್ಲ. ನಿಮ್ಮ ಮಾವ ಸತ್ಯದೇವ್ ಅವರು ನಿಮ್ಮ ಜೀವನನೂ ನನ್ನ ಜೀವನನೂ ಯಾಕೆ ಪಕ್ಕ ಇಟ್ಟು ನೋಡಿದ್ರು ನನಗೆ ಗೊತ್ತಾಗ್ತಿಲ್ಲ. ಬಹುಶಃ ನಾವಿಬ್ಬರು ಒಂದೇ ಥರದ ನೋವು ಅನುಭವಿಸ್ತಾ ಇರ್ಬೋದು ಅಂತ ಅವ್ರಿಗೆ ಅನಿಸಿದೆಯೋ ಏನೋ. ಒಟ್ಟಿನಲ್ಲಿ ನಾವಿಬ್ಬರು ಸೇಲಿಂಗ್ ಆನ್ ದ ಸೇಮ್ ಬೋಟ್. ತೇಜಸ್ವಿನಿ, ನಿಮ್ಮ ಮಾವ ನಿಮ್ಮ ಬಗ್ಗೆ ಹೇಳಿ ಆಮೇಲೆ ನನ್ನ ಬಗ್ಗೆನೂ ತುಂಬ ವಿಚಾರಿಸಿದ್ರು. ಅದ್ಯಾಕೋ ನನಗೆ ಕನ್ಫ್ಯೂಷನ್ಗೆ ಕಾರಣ ಆಯಿತು. ಈ ವಿಚಾರ ನಿಮ್ಮ ಹತ್ರ ಹೇಗೆ ಹೇಳಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಹೇಳಿ? ಅಲ್ಲ, ಈ ವಿಚಾರ ಹೇಳಿದ್ರೆ ನಿಮಗೆ ಬೇಜಾರಾಗುತ್ತೋ ಏನೋ ಅಂತ. ಪರವಾಗಿಲ್ಲ, ಹೇಳಿ. ಅದು ನಾವಿಬ್ಬರು ಯಾಕೆ ಮದುವೆ ಆಗಬಾರ್ದು ತೇಜಸ್ವಿನಿ? ಪ್ರಧಾನ್, ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನಿಮಗಿಷ್ಟ ಇದ್ದರೆ ಮಾತ್ರ. ಇತ್ತೀಚೆಗೆ ನನ್ನ ಮನಸ್ಸಿನಲ್ಲಿ ಬಂದ ಯೋಚನೆ ಇದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ನಾನು ನಿಮ್ಗೆ ಹೇಳಿಬಿಟ್ಟಿದ್ದೀನಿ. ಬೇಜಾರು ಮಾಡ್ಕೋಬೇಡಿ. ಅಲ್ಲ ಪ್ರಧಾನ್, ಅದು ತೇಜಸ್ವಿನಿ,
ನನ್ನ ಮನಸ್ಸಿನಲ್ಲಿರೋ ಯೋಚನೆನ ನಿಮ್ಮ ಮನಸ್ಸಿಗೆ ಹಾಕಿದ್ದೀನಿ. ಇಬ್ಬರು ಒಂದೇ ಥರದ ನೋವನ್ನು ಅನುಭವಿಸ್ತಾ ಇರೋರು ಒಟ್ಟಿಗಿರ್ಬಹುದೇನೋ ಅನ್ನಿಸ್ತು. ಯೋಚನೆ ಮಾಡಿ ನನಗೆ ಈ ಥರ ಕಡಿ. ಸ್ವಲ್ಪ ನೀರು ತಗೊಂಬಾ. ಏನಾಯ್ತು? ಏನಾಯ್ತಪ್ಪ? ಗಿರ್ಧರ, ಬೇಗ ಬಾ. ತಗೋ, ನೀರು ಕೊಡಿ. ಏನು ಹೆದರ್ಬೇಡ, ನೀರು ಕೊಡಿ. ಗಿರ್ಧರ, ನಮ್ಮ ಔಷಧಿ ಪ್ರಭಾವ ಕಾಣಿಸ್ತಾ ಇದೆ. ಮೆದುಳು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ. ಹಿಂದಿನ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ಇದಕ್ಕಿದ್ದಾಗೆ ಕನ್ಸ್ಕೊಂಡು ಎಚ್ಚರ ಆಗಿರೋದು. ಏನೇ ಹೆದರ್ಬೇಡ, ಬಾ ಮಲ್ಕೋ ಮಲ್ಕೋ. ಈಗ ಆತನ ಎದುರಿಗೆ ಯಾರಾದರೂ ಆತನ ಪರಿಚಯದವ್ರು ಬಂದರೆ ಮಾತನಾಡಿಸಿದ್ರೆ ಬಹಳ ಬೇಗ ಗುಣ ಆಗ್ತಾನೆ.